ಭಾರತಕ್ಕೆ ಶಾಕ್ ಕೊಡಲು ಹೋದ ಬಾಂಗ್ಲಾಗೆ ಮೋದಿ ಕೊಟ್ಟ ಏಟು. ರಾಯಭಾರಿ ಎಸ್ಕೇಪ್. ಪಾಕ್ನ ಸೇನೆ ಜೊತೆಗೂಡಿ ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತಿದ್ದ ಬಾಂಗ್ಲಾ. ನಮಸ್ಕಾರ ವೀಕ್ಷಕರೇ, ರಾಜಕೀಯದಲ್ಲಿ ಶಾಶ್ವತ ಮಿತ್ರರೂ ಇರೋದಿಲ್ಲ, ಶಾಶ್ವತ ಶತ್ರುಗಳು ಕೂಡ ಇರೋದಿಲ್ಲ ಅನ್ನೋ ಮಾತಿದೆ. 1971ರಲ್ಲಿ ಯಾವ ದೇಶದ ಸ್ವಾತಂತ್ರ್ಯಕ್ಕಾಗಿ ಭಾರತದ ವೀರ ಯೋಧರು ರಕ್ತ ಹರಿಸಿದ್ರೋ, ಯಾವ ದೇಶವನ್ನ ಪಾಕಿಸ್ತಾನದ ರಾಕ್ಷಸರಿಂದ ಭಾರತ ಪಾರು ಮಾಡ್ತೋ, ಇವತ್ತು ಅದೇ ಬಾಂಗ್ಲಾದೇಶ ಭಾರತದ ವಿರುದ್ಧ ತಿರುಗಿ ನಿಂತಿದೆಯಾ? ಹೌದು, ತಿರುಗಿ ನಿಂತಿದೆ. ಇತ್ತೀಚೆಗೆ ನಡೆದ ಒಂದು ಘಟನೆ ಇಡೀ ದಕ್ಷಿಣ ಏಷ್ಯಾದಲ್ಲಿ ಸಂಚಲನ ಮೂಡಿಸಿದೆ. ಭಾರತದಲ್ಲಿದ್ದ ಬಾಂಗ್ಲಾದೇಶದ ಹೈಕಮಿಷನ್ ಅಂದರೆ ರಾಯಭಾರಿ ಅವರಿಗೆ ಬಾಂಗ್ಲಾ ಸರ್ಕಾರ ಅರ್ಜೆಂಟಾಗಿ ಕರೆ ಮಾಡಿದೆ. ತಕ್ಷಣವೇ ದೆಹಲಿ ಬಿಟ್ಟು ಬನ್ನಿ ಅಂತ ಆದೇಶ ನೀಡಿದೆ. ಇದರ ಬೆನ್ನಲ್ಲೇ ಬಾಂಗ್ಲಾದೇಶದ ಅಧಿಕಾರಿಗಳು ಗಂಟು ಮೂಟೆ ಕಟ್ಟಿಕೊಂಡು ಭಾರತದಿಂದ ಕಾಲ್ಕಿತ್ತಿದ್ದಾರೆ. ಇದು ಕೇವಲ ವರ್ಗಾವಣೆಯ ಅಥವಾ ಇದರ ಹಿಂದೆ ದೊಡ್ಡ ಯುದ್ಧದ ಪ್ಲಾನ್ ಏನಾದರೂ ಇದೆಯಾ? ಪ್ರಧಾನಿ ನರೇಂದ್ರ ಮೋದಿಯವರ ಯಾವ ನಿರ್ಧಾರಕ್ಕೆ ಹೆದರಿ ಬಾಂಗ್ಲಾ ಅಧಿಕಾರಿಗಳು ಓಡು ಹೋದ್ರು? ಪಾಕಿಸ್ತಾನದ ಹಡಗುಗಳು ಬಾಂಗ್ಲಾದೇಶದ ಬಂದರಿಗೆ ಬರ್ತಾ ಇದ್ದಾವ? ಭಾರತದ ಎರಡೂ ಕಡೆಯಿಂದ ಅಂದರೆ ಪಶ್ಚಿಮದಲ್ಲಿ ಪಾಕಿಸ್ತಾನ ಮತ್ತು ಪೂರ್ವದಲ್ಲಿ ಬಾಂಗ್ಲಾದೇಶ ಸೇರಿಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಂಚು ಏನಾದರೂ ರೂಪಿಸಿದ್ದಾವ? ಎಲ್ಲ ಪ್ರಶ್ನೆಗಳು ಮೂಡೋದು ಸಹಜ. ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಬಾಂಗ್ಲಾದೇಶದ ಈ ನಿಗೂಢ ನಡೆ, ಪಾಕಿಸ್ತಾನದ ಕುತಂತ್ರ ಮತ್ತು ಭಾರತದ ಪ್ರತ್ಯುತ್ತರ ಏನಿರಬಹುದು ಅನ್ನೋದರ ಕುರಿತಂತೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶದ ರಾಯಭಾರಿಗಳು ಯಾಕೆ ಕಾಲ್ ಕಿತ್ತರು, ಯಾಕೆ ಓಡ್ ಹೋದ್ರು? ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಅಕ್ರಮ ವಲಸೆ ಅಸ್ತ್ರ ಕೆಲಸ ಮಾಡ್ತಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಏನಂತಂದರೆ, ಒಬ್ಬ ರಾಯಭಾರಿಯನ್ನು ಅಥವಾ ಹೈಕಮಿಷನನ್ನು ಒಂದು ದೇಶದಿಂದ ವಾಪಸ್ ಕರೆಸ್ಕೊಳ್ಳೋದು ರಾಜತಾಂತ್ರಿಕ ಭಾಷೆಯಲ್ಲಿ ಒಂದು ದೊಡ್ಡ ಸಂಕೇತ. ದ್ವಿಪಕ್ಷೀಯ ಸಂಬಂಧಗಳು ಹದಗೆಟ್ಟಿರುವ ನಡುವೆ ವಿದೇಶಾಂಗ ಸಚಿವಾಲಯದ ತುರ್ತು ಕರೆ ಬಳಿಕ ಭಾರತಕ್ಕೆ ಬಾಂಗ್ಲಾದೇಶದ ಹೈಕಮಿಷನ್ ರಿಯಾಜ್ ಹಮೀದುಲ್ಲಾ ಅವರು ಬಾಂಗ್ಲಾದೇಶದ ರಾಜಧಾನಿ ಢಾಕಾಗೆ ಪ್ರಯಾಣ ಮಾಡಿದ್ದಾರೆ. ತಡರಾತ್ರಿ ರಾಯಭಾರಿ ರಿಯಾಜ್ ಹಮೀದುಲ್ಲಾ ಢಾಕಾಗೆ ತಲುಪಿದ್ದಾರೆ ಅಂತ ಮೂಲಗಳು ಖಚಿತಪಡಿಸಿವೆ. ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಇತ್ತೀಚಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನವದೆಹಲಿಯಲ್ಲಿರುವ ಬಾಂಗ್ಲಾದೇಶದ ಹೈಕಮಿಷನ್ ರಿಯಾಜ್ ಹಮೀದುಲ್ಲಾ ಅವರನ್ನ ತುರ್ತಾಗಿ ಆಧಾರದ ಮೇಲೆ ಢಾಕಾಗೆ ಕರೆಸಿಕೊಳ್ಳಲಾಗಿದೆ. ಹೀಗಂತ ಒಂದು ಬಾಂಗ್ಲಾದೇಶದ ದಿನಪತ್ರಿಕೆ ಇತ್ತೀಚೆಗೆ ಸುದ್ದಿಯನ್ನು ಪ್ರಕಟ ಮಾಡಿದೆ. ಹಾಗಾದ್ರೆ ಯಾಕೆ ನಿರ್ಧಾರ? ಬಾಂಗ್ಲಾದೇಶದ ಹೊಸ ಸರ್ಕಾರಕ್ಕೆ ಭಾರತದಲ್ಲಿರುವ ತಮ್ಮದೇ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲವಂತೆ. ಶೇಖ್ ಹಸೀನಾ ಅವರಿಗೆ ಆಪ್ತನಾಗಿದ್ದ ಅಧಿಕಾರಿಗಳು ಭಾರತದ ಪರವಾಗಿ ಕೆಲಸ ಮಾಡ್ತಾ ಇರಬಹುದು ಅನ್ನೋ ಅನುಮಾನ ಯೂನಸ್ ಸರ್ಕಾರಕ್ಕೆ ಸಿಕ್ಕಿದೆಯಂತೆ. ಹೀಗಾಗಿ ಮೋದಿ ಸರ್ಕಾರಕ್ಕೆ ಯಾವುದೇ ಸುಳಿವು ಸಿಗುವ ಮೊದಲೇ ತಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಂಡು ಅಲ್ಲಿ ಭಾರತ ವಿರೋಧಿ ಮನಸ್ಥಿತಿಯ ಅಧಿಕಾರಿಗಳನ್ನು ನೇಮಿಸುವ ಪ್ಲಾನ್ ನಡೆದಿದೆಯಂತೆ. ಇದು ಭಾರತಕ್ಕೆ ಕಳವಳಕಾರಿ ವಿಷಯವಾ? ಖಂಡಿತ ಹೌದು. ಯಾಕಂದರೆ ರಾಯಭಾರಿ ಕಚೇರಿಗಳು ಎರಡು ದೇಶಗಳ ಸಂಬಂಧದ ಕೊಂಡಿ. ಯಾವಾಗ ರಾಯಭಾರಿಗಳನ್ನು ವಾಪಸ್ ಕರೆಸ್ಕೊಳ್ಳಲಾಗತ್ತೋ ಆಗ ಸಂಬಂಧ ಹಳಸಿದೆ ಅಂತಾನೆ ಅರ್ಥ. ಬಾಂಗ್ಲಾ ಸರ್ಕಾರ ಈಗ ಭಾರತದ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಹೆದರ್ತಾ ಇದೆ ಅಥವಾ ಭಾರತದ ಕಣ್ಣು ತಪ್ಪಿಸಿ ಏನೋ ಮಾಡೋದಕ್ಕೆ ಸಂಚು ಹೂಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಮೋದಿ ಅಂತದ್ದೇನು ಮಾಡಿದ್ರು ಅಂತ. ವೀಕ್ಷಕರೇ, ಶೇಖ್ ಹಸೀನಾ ಅವರು ಬಾಂಗ್ಲಾದೇಶ ಬಿಟ್ಟು ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿ ಅವರು ಶೇಖ್ ಹಸೀನಾ ಅವರಿಗೆ ಆಶ್ರಯ ನೀಡಿದರು. ಬಾಂಗ್ಲಾದೇಶದ ಈಗಿನ ಸರ್ಕಾರ ಅಂದರೆ ಜಮಾತ್ ಎ ಇಸ್ಲಾಂ ಬೆಂಬಲಿತ ಸರ್ಕಾರ ಹಸೀನಾ ಅವರನ್ನ ತಮಗೆ ಒಪ್ಪಿಸುವಂತೆ ಭಾರತದ ಮೇಲೆ ಒತ್ತಡ ಹೇರ್ತಾನೆ ಇದೆ. ಆದರೆ ಭಾರತ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಭಾರತ ತನ್ನ ಮಿತ್ರರನ್ನ ಯಾವತ್ತೂ ನಡು ನೀರಲ್ಲಿ ಕೈ ಬಿಡೋದಿಲ್ಲ. ಮೋದಿಯವರ ಈ ಖಡಕ್ ನಿಲುವು ಬಾಂಗ್ಲಾದೇಶದ ಹೊಸ ಸರ್ಕಾರಕ್ಕೆ ಅರ್ಥಾತ್ ಯೂನಸ್ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯದ ಬಗ್ಗೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಗಳು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಮಾತಾಡಿದ್ದು ಯೂನಸ್ ಸರ್ಕಾರಕ್ಕೆ ಮುಜುಗರ ತಂದಿದೆ. ಭಾರತ ಸರ್ಕಾರವು ವೀಸಾ ನಿಯಮಗಳನ್ನು ಬಿಗಿಗೊಳಿಸಿದೆ ಮತ್ತು ಗಡಿಯಲ್ಲಿ ಬಿಗಿ ಭದ್ರತೆಯನ್ನು ಹೆಚ್ಚಿಸಿದೆ. ಇನ್ನು ಬಾಂಗ್ಲಾದೇಶಕ್ಕೆ ಭಾರತ ವ್ಯಾಪಾರಕ್ಕೆ ಸ್ಟ್ರೋಕ್ ಕೊಟ್ಟಿದೆ. ಭಾರತವು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಸುವ ಪ್ರಮುಖ ದೇಶ. ಮೋದಿಯವರು ಪರೋಕ್ಷವಾಗಿ
ನಮ್ಮ ತಂಟೆಗೆ ಬಂದರೆ ಆರ್ಥಿಕವಾಗಿ ಕಷ್ಟಪಡಬೇಕಾಗತ್ತೆ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಮತ್ತು ಎಚ್ಚರಿಕೆ ಅಂತಲೇ ಹೇಳಬಹುದು. ಇದನ್ನು ಅದಾನಿ ಪವರ್ ಸೇರಿದಂತೆ ಭಾರತದ ಕಂಪನಿಗಳು ಬಾಂಗ್ಲಾದಿಂದ ಬರಬೇಕಾದ ಬಾಕಿ ಹಣಕ್ಕಾಗಿ ಒತ್ತಡ ಹೇರ್ತಾ ಇದ್ದಾರೆ. ಆರ್ಥಿಕ ಒತ್ತಡ ಮತ್ತು ರಾಜತಾಂತ್ರಿಕ ಏಟನ್ನು ತಡೆಯಲಾರದೆ ಬಾಂಗ್ಲಾದೇಶ ತನ್ನ ರಣತಂತ್ರ ಬದಲಿಸುವುದಕ್ಕೆ ತನ್ನ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಂಡಿದೆ. ಇಲ್ಲಿಗೆ ಕಥೆ ಮುಗಿಯೋದಿಲ್ಲ ವೀಕ್ಷಕರೇ, ಅಸಲಿಗೆ ಆಟ ಈಗ ಶುರುವಾಗತ್ತೆ. ಬಾಂಗ್ಲಾದೇಶದ ಅಧಿಕಾರಿಗಳು ಭಾರತದಿಂದ ಕಾಲ್ಕಿತ್ತ ಬೆನ್ನಲ್ಲೇ ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರಿನಲ್ಲಿ ಪಾಕಿಸ್ತಾನದ ಸರಕು ಸಾಗಣೆಯ ಹಡಗೊಂದು ಬಂದು ನಿಂತಿದೆಯಂತೆ. ಸ್ವತಂತ್ರದ ನಂತರ ಅಂದರೆ 1971 ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ನೇರ ಸಮುದ್ರ ಸಂಪರ್ಕ ಏರ್ಪಟ್ಟಿದೆ. ಇದನ್ನೇ ನಾವು ಅಪಾಯದ ಗಂಟೆ ಅಂತ ಅಂತೀವಿ. ಪಾಕಿಸ್ತಾನದ ಹಡಗು ಕೇವಲ ಸರಕು ತಂದಿದೆಯಾ? ಗುಪ್ತಚರ ವರದಿಗಳ ಪ್ರಕಾರ ಈ ಹಡಗುಗಳಲ್ಲಿ ಕೇವಲ ಆಲೂಗಡ್ಡೆ ಅಥವಾ ಈರುಳ್ಳಿ ಬಂದಿಲ್ಲ. ಇದರ ಮೂಲಕ ಪಾಕಿಸ್ತಾನದ ISI ಏಜೆಂಟರುಗಳು ಮತ್ತು ಶಸ್ತ್ರಾಸ್ತ್ರಗಳು ಬಾಂಗ್ಲಾದೇಶವನ್ನು ಪ್ರವೇಶಿಸಿರುವ ಶಂಕೆಯಿದೆ. ಬಾಂಗ್ಲಾದೇಶದ ಹಿಂದಿನ ಪ್ಲಾನ್ ಏನಾಗಿತ್ತು? ಬಾಂಗ್ಲಾದೇಶದ ಈಗಿನ ಸರ್ಕಾರಕ್ಕೆ ಗೊತ್ತು, ಅವರು ಏಕಾಂಗಿಯಾಗಿ ಭಾರತವನ್ನು ಎದುರಿಸಲು ಸಾಧ್ಯವಿಲ್ಲ ಅಂತ. ಹೀಗಾಗಿ ಅವರು ತಮ್ಮ ಹಳೆಯ ಶತ್ರು ಪಾಕಿಸ್ತಾನವನ್ನೇ ಈಗ ಹೊಸ ಮಿತ್ರನನ್ನಾಗಿ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದ್ವೇಷ ಸಾಧಿಸಲು ಒಂದು ಹೊಸ ನೆಲೆಯ ಅಗತ್ಯವಿತ್ತು. ಕಾಶ್ಮೀರದ ಕಡೆಯಿಂದ ಒಳನುಸುಳುವುದಕ್ಕೆ ಕಷ್ಟವಾಗ್ತಾ ಇದ್ದರಿಂದ ಈಗ ಪಾಕಿಸ್ತಾನ ಬಾಂಗ್ಲಾದೇಶದ ಗಡಿಯನ್ನು ಬಳಸಿಕೊಂಡು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಬಾಂಗ್ಲಾದೇಶದ ಅಧಿಕಾರಿಗಳ ನಡೆ ಮತ್ತು ಪಾಕ್ ಹಡಗಿನ ಆಗಮನ ಇವೆರಡನ್ನೂ ಕೂಡಿಸಿ ನೋಡಿದ್ರೆ ಒಂದು ದೊಡ್ಡ ಷಡ್ಯಂತ್ರದ ವಾಸನೆ ಬರ್ತಾಗಿದೆ. ಅದು ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ಲಾನ್ ಕೂಡ ಆಗಿರಬಹುದು. ಇನ್ನು ವೀಕ್ಷಕರೇ, ಭಾರತದ ಭೂಪಟವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಪಶ್ಚಿಮ ಬಂಗಾಳ ಮೇಲ್ಭಾಗದಲ್ಲಿ ಒಂದು ಸಣ್ಣ ಕಿರಿದಾದ ದಾರಿ ಇದೆ. ಅದನ್ನು ಚಿಕನ್ ನೆಕ್ ಅಂತ ಕರಿತೀವಿ. ಕೇವಲ 20ರಿಂದ 22 ಕಿಲೋಮೀಟರ್ ಅಗಲ ಇದೆ. ಈ ದಾರಿ ಮುಚ್ಚಿ ಹೋದರೆ ಭಾರತದ ಈಶಾನ್ಯದ 7 ರಾಜ್ಯಗಳು ಅಂದರೆ ಅರುಣಾಚಲ ಪ್ರದೇಶ್, ಅಸ್ಸಾಂ, ಮಣಿಪುರ್ ಇತ್ಯಾದಿ ಮುಖ್ಯ ಭಾರತದಿಂದ ಸಂಪರ್ಕವನ್ನು ಕಳೆದುಕೊಂಡ್ಬಿಡತ್ತೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜಂಟಿ ಪ್ಲಾನ್ ಇದೇ ಇರಬಹುದು ಅನ್ನುವಂತಹದ್ದು ರಕ್ಷಣಾ ತಜ್ಞರ ಮಾತು. ಪಾಕಿಸ್ತಾನದ ಸೈನ್ಯ ಮತ್ತು ಉಗ್ರಗಾಮಿಗಳು ಬಾಂಗ್ಲಾದೇಶದ ಮೂಲಕ ಒಳನುಸುಳಬಹುದು. ಚೀನಾ ಮೇಲ್ಭಾಗದಿಂದ ಒತ್ತಡ ಹೇರಬಹುದು. ಈ ಚಿಕನ್ ನೆಕ್ ಕಾರಿಡಾರ್ ಅನ್ನ ಬ್ಲಾಕ್ ಮಾಡಿ ಭಾರತವನ್ನ ತುಂಡರಿಸುವ ಪ್ಲಾನ್ ಅನ್ನ ಹೊಂದಿರಬಹುದು ಅಂತ ರಕ್ಷಣಾ ತಜ್ಞರು ಹೇಳುತ್ತಿದ್ದಾರೆ. ಅದಕ್ಕಾಗಿ ಬಾಂಗ್ಲಾದೇಶ ತನ್ನ ಸೈನ್ಯವನ್ನ ಬಲಪಡಿಸಿಕೊಳ್ತಾ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶ ಚೀನಾದಿಂದಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿದೆ. ಈಗ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿರುವ ಭಾರತಕ್ಕೆ 2.5 ಫ್ರಂಟ್ ವಾರ್ ಅಂದರೆ 2.5 ರಂಗದ ಯುದ್ಧ ಸನ್ನಿವೇಶವನ್ನು ತಂದೊಡ್ಡಬಹುದು. ಒಂದು ಕಡೆ ಪಾಕ್, ಇನ್ನೊಂದು ಕಡೆ ಚೀನಾ ಮತ್ತು ಈಗ ಹೊಸದಾಗಿ ಬಾಂಗ್ಲಾದೇಶ. ಆದರೆ ಬಾಂಗ್ಲಾದೇಶಕ್ಕೆ ಇದು ಸಾಧ್ಯನಾ? ಬಾಂಗ್ಲಾದೇಶದ ಸೈನ್ಯ ಭಾರತದ ಸೈನ್ಯದ ಮುಂದೆ ಏನೇನೂ ಅಲ್ಲ. ಆದರೆ ಅವರು ನೇರ ಯುದ್ಧಕ್ಕೆ ಬರುವ ಬದಲು ಪ್ರಾಕ್ಸಿ ವಾರ್ ಅಂದರೆ ಹಿಂದಿನಿಂದ ಚೂರಿ ಹಾಕುವುದು ಅಥವಾ ಮೋಸದ ಯುದ್ಧ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅಂದರೆ ಭಾರತದ ಒಳಗಡೆ ಗಲಭೆಯನ್ನು ಎಬ್ಬಿಸೋದು, ನಕಲಿ ನೋಟುಗಳನ್ನು ತರೋದು ಮತ್ತು ಉಗ್ರರಿಗೆ ಆಶ್ರಯ ನೀಡೋದು, ಡ್ರಗ್ಸ್ ಸಪ್ಲೈ ಮಾಡೋದು, ರಾಯಭಾರಿಗಳನ್ನು ವಾಪಸ್ ಕರೆಸಿಕೊಳ್ಳೋದು, ಈ ಎಲ್ಲ ಕರಾಳ ಕೃತ್ಯಗಳಿಗೆ ಭಾರತದ ಹಸ್ತಕ್ಷೇಪ ಇಲ್ಲದಂತೆ ನೋಡಿಕೊಳ್ಳುವ ತಂತ್ರಗಾರಿಕೆಯನ್ನು ಹೆಣೆದಿದೆ ಅಂತಲೇ ಹೇಳಲಾಗ್ತಾ ಇದೆ. ಇಲ್ಲಿ ನಾವು ಬಾಂಗ್ಲಾದೇಶದ ಕೃತಜ್ಞತೆಯನ್ನ ನೋಡಲೇಬೇಕು. 1971ರಲ್ಲಿ ಪಾಕಿಸ್ತಾನದ ಸೈನ್ಯ ಬಾಂಗ್ಲಾದೇಶದ 30 ಲಕ್ಷ ಜನರನ್ನ ಕೊಂದು ಹಾಕಿತ್ತು. ಲಕ್ಷಾಂತರ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿತು. ಅಂದು ಭಾರತದ ಸೈನ್ಯ ಹೋಗದಿದ್ದಿದ್ರೆ ಇವತ್ತು ಬಾಂಗ್ಲಾದೇಶ ಎಂಬ ದೇಶವೇ ಇರ್ತಾ ಇರಲಿಲ್ಲ. ಆದರೆ ಇಂದು ಅದೇ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ಸೇರಿಕೊಂಡು ಭಾರತದ ವಿರುದ್ಧ ಸಂಚು ಮಾಡ್ತಾ ಇದೆ. ಇತಿಹಾಸ ಹೇಳುತ್ತೆ, ಯಾರು ಇತಿಹಾಸವನ್ನ ಮರೆಯುತ್ತಾರೋ ಅವರು ಇತಿಹಾಸದಿಂದಲೇ ನಿರ್ನಾಮವಾಗ್ತಾರೆ ಅಂತ. ಬಾಂಗ್ಲಾದೇಶದ ಆರ್ಥಿಕತೆ ನಿಂತಿರೋದೇ ಭಾರತದ ಮೇಲೆ. ಅವರ ಬಟ್ಟೆ ಉದ್ಯಮಕ್ಕೆ ಬೇಕಾಗಿರೋದು ಹತ್ತಿ ಭಾರತದಿಂದಲೇ ಬರುತ್ತೆ. ಬಾಂಗ್ಲಾದ ರೋಗಿಗಳು ಚಿಕಿತ್ಸೆಗೆ ಭಾರತಕ್ಕೆ ಬರಬೇಕು. ಅವರಿಗೆ ಬೇಕಾದ ಈರುಳ್ಳಿ, ಅಕ್ಕಿ ಭಾರತದಿಂದಲೇ ಹೋಗಬೇಕು. ಒಂದು ವೇಳೆ ಮೋದಿ ಸರ್ಕಾರ ಗಡಿ ಸೀಲ್ ಮಾಡಿ ರಫ್ತು ನಿಲ್ಲಿಸಿದ್ರೆ ಬಾಂಗ್ಲಾದೇಶ ಹಸಿವಿನಿಂದ ನರಳಾಡಬೇಕಾಗತ್ತೆ. ಪಾಕಿಸ್ತಾನದ ಸ್ನೇಹ ಬಾಂಗ್ಲಾದೇಶಕ್ಕೆ ಮುಳುವಾಗ್ತಾ ಇದೆ. ಪಾಕಿಸ್ತಾನ ಈಗಾಗಲೇ ಭಿಕಾರಿ ದೇಶವಾಗಿದೆ. ತಾನೇ ಮುಳುಗ್ತಾ ಇರುವ ಹಡಗು. ಈಗ ಬಾಂಗ್ಲಾದೇಶ ಆ ಮುಳುಗ್ತಾ ಇರುವ ಹಡಗನ್ನ ಹತ್ತೋದಕ್ಕೆ ಹೊರಟಿದೆ. ಇದು ಬಾಂಗ್ಲಾದೇಶದ ವಿನಾಶಕ್ಕೆ ನಾಂದಿ ಹಾಡಿದೆ. ಇನ್ನು ಭಾರತದ ತಯಾರಿ ಹೇಗಿದೆ? ಮೋದಿ ಸರ್ಕಾರ ಮುಂದಿನ ನಡೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಗಡಿ ಭದ್ರತೆ.
ಬಾಂಗ್ಲಾದೇಶದ ಗಡಿಯಲ್ಲಿ ಬಿಎಸ್ಎಫ್ಗೆ ಶೂಟ್ ಅಟ್ ಸೈಟ್ ಅಂದರೆ ಕಂಡಲ್ಲಿ ಗುಂಡಿಟ್ಟುವ ಅಧಿಕಾರವನ್ನು ನೀಡಿದ್ರೂ ಕಟ್ಟೆಚ್ಚರ ವಹಿಸಲು ಸೂಚಿಸಲಾಗಿದೆ. ಒಳನುಸುಳುವಿಕೆಯನ್ನು ತಡೆಗಟ್ಟುವುದಕ್ಕೆ ಅತ್ಯಾಧುನಿಕ ಡ್ರೋನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಇನ್ನು ಇಷ್ಟೇ ಅಲ್ಲದೆ ನೌಕಾಪಡೆಯೂ ಕೂಡ ಅಲರ್ಟ್ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಭಾರತೀಯ ನೌಕಾಪಡೆ ತನ್ನ ಗಸ್ತು ಹೆಚ್ಚಿಸಿದೆ. ಪಾಕಿಸ್ತಾನದ ಹಡಗುಗಳ ಚಲನವಲನದ ಮೇಲೆ ಕಣ್ಣಿಟ್ಟಿದೆ. ರಾಜತಾಂತ್ರಿಕ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆಯ ವಿಷಯವನ್ನ ಪ್ರಸ್ತಾಪಿಸಿ ಅವರ ಮೇಲೆ ನಿರ್ಬಂಧ ಹೇರುವ ತಂತ್ರಗಾರಿಕೆಯನ್ನ ಭಾರತ ಮಾಡ್ತಾ ಇದೆ. ಇನ್ನು ಮೋದಿ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿದಿದೆ, ಬಾಂಗ್ಲಾದೇಶ ಈಗ ಬದಲಾಗಿದೆ, ಅದು ಇನ್ನೂ ಮಿತ್ರ ರಾಷ್ಟ್ರವಾಗಿ ಉಳಿದಿಲ್ಲ. ಹೀಗಾಗಿ ಭಾರತ ತನ್ನ ರಕ್ಷಣಾ ನೀತಿಯನ್ನ ಡಿಫೆನ್ಸ್ನಿಂದ ಅಫೆನ್ಸ್ಗೆ ಬದಲಾಗಬೇಕಾಗಿದೆ. ವೀಕ್ಷಕರೇ, ಕೊನೆಯದಾಗಿ ಹೇಳೋದಿಷ್ಟೇ, ಬಾಂಗ್ಲಾದೇಶದ ಅಧಿಕಾರಿಗಳು ಭಾರತದಿಂದ ಓಡಿ ಹೋಗಿರಬಹುದು, ಪಾಕಿಸ್ತಾನದ ಹಡಗುಗಳು ಬಾಂಗ್ಲಾಗೆ ಬಂದಿರಬಹುದು. ಆದರೆ ಭಾರತ 1962ರ ಭಾರತ ಅಲ್ಲ, ಇದು 2026ರ ಸಮೀಪದಲ್ಲಿರುವ ನವಭಾರತ, ಮೋದಿ ಸರ್ಕಾರದ ಭಾರತ. ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಬಾಂಗ್ಲಾದೇಶ ಪಾಕಿಸ್ತಾನದ ಮಾತು ಕೇಳಿ ಭಾರತದ ವಿರುದ್ಧ ಯುದ್ಧಕ್ಕೆ ಸಿದ್ಧವಾದರೆ ಅದು ಅವರ ಅಸ್ತಿತ್ವಕ್ಕೆ ಕುತ್ತು ತರುತ್ತೆ. ಪಾಕಿಸ್ತಾನದ ಜೊತೆ ಸೇರಿ ಅವರು ತಮ್ಮ ಸಮಾಧಿಯನ್ನು ತಾವೇ ತೋಡ್ಕೊಳ್ತಾರೆ. ನಿಮಗೇನನ್ಸತ್ತೆ? ಭಾರತ ಬಾಂಗ್ಲಾದೇಶದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾ? ಗಡಿಯನ್ನು ಸಂಪೂರ್ಣವಾಗಿ ಮುಚ್ಚಬೇಕಾ? ಅಥವಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಕ್ಕೂಟವನ್ನು ಮುರಿಯೋದಕ್ಕೆ ಸರ್ಜಿಕಲ್ ಸ್ಟ್ರೈಕ್ನಂತಹ ಕ್ರಮಕ್ಕೆ ಅಗತ್ಯ ಇದೆಯಾ? ಅಥವಾ ಅಕ್ಕಿ, ಬೇಳೆ, ಈರುಳ್ಳಿ ಈಗೇನು ಪಾಕಿಸ್ತಾನಕ್ಕೆ ನೀರು ಸಪ್ಲೈ ಮಾಡೋದನ್ನು ನಿಲ್ಲಿಸಿದಾಗ ಹೆಂಗೆ ಒದ್ದಾಡ್ತಾ ಇತ್ತಲ್ಲ, ಹಾಗೆ ಮತ್ತೆ ಪಾಕಿಸ್ತಾನಕ್ಕೆ ನೀರು ಸಪ್ಲೈ ಮಾಡೋದನ್ನು ನಿಲ್ಲಿಸಬೇಕಾ? ಬಾಂಗ್ಲಾದೇಶಕ್ಕೆ ಅಕ್ಕಿ ಸಪ್ಲೈ ಮಾಡೋದನ್ನು ನಿಲ್ಲಿಸಬೇಕಾ? ಪೆಟ್ರೋಲ್ ಡೀಸೆಲ್ ನಿಲ್ಲಿಸಬೇಕಾ? ಉಪವಾಸ ಇಬ್ಬರನ್ನು ಕೆಡವಬೇಕಾ? ನಿಮಗೇನನ್ನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.